ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ತಮಗೆಲ್ಲ ಗೊತ್ತಿದೆ. ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡಬೇಕು, ಸಿಕ್ಕಿಸಬೇಕು, ಮಸಿ ಬೆಳಿಬೇಕು, ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು BJP ಮತ್ತು JDSನವರು ಯಾರೊಬ್ಬ ಸೈಡ್ ಆ್ಯಕ್ಟರ್ನ ಮುನ್ನೆಲೆಗೆ ತಗೊಂಬಂದು ಮೂಢ ವಿಚಾರದಲ್ಲಿ ಮೂಢ ಹಗರಣ ಅಂತ ಬಿಂಬಿಸಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಕುಟುಂಬದವ್ರನ್ನ ಬೀದಿಗೆ ತಂದು ಅವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ರು. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಜನಸಾಮಾನ್ಯರು, ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯವರ ಆದಿಯಾಗಿ ಸತ್ಯಕ್ಕೆ ಯಾವಾಗಲೂ ಜಯ ಎದ್ದೇ ಇರುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಾವು ಎಲ್ಲೂ ಉದ್ರೇಕಕ್ಕೊಳಗಾಗಿ ಇನ್ನೇನೋ ಅನಾಹುತ ಮಾಡುವಂಥದ್ದು ಅದೆಲ್ಲ ಮಾಡದೇ ಇದ್ದಿದ್ದಕ್ಕೆ ಸತ್ಯ ಯಾವತ್ತು ಜಯಿಸುತ್ತೆ ಅನ್ನುವಂಥದ್ದಕ್ಕೆ ಇವತ್ತಿನ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಆರ್ಡರು ಇದಕ್ಕೆ ಭಾಳ ಸ್ಪಷ್ಟವಾದಂಥ ಉದಾಹರಣೆ. ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ, ಯಾಕೆಂದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಯಾವ ತಪ್ಪು ಎಲ್ಲೂ ಎಸಗಿಲ್ಲದೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿದ್ದು. ವಿ ವರ್ ವೆರಿ ಫರ್ಮ್, ವಿ ಆರ್ ವೆರಿ ಕಾನ್ಫಿಡೆಂಟ್. ಎಲ್ಲೂ ವಿಚಿತ್ರ ಆಗುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಯಾಕೆಂದ್ರೆ ನಾವೇನು ತಪ್ಪು ಮಾಡಿಲ್ಲ. 3 ಎಕರೆ 16 ಗುಂಟೆ ಜಾಗನ ನಮ್ಮದು ಕಿತ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಪರಿಹಾರ ಕೊಡುವಂಥ ಕೆಲಸವನ್ನು ಅಷ್ಟೇ ಮಾಡಿದ್ರು ಹೊರತು 14 ಸೈಟ್ಗಳನ್ನು ನಾವೇನೋ ಯಾರ ಹತ್ರ ಕಿತ್ಕೊಂಡು ನಾವೇ ಬರ್ಸ್ಕೊಂಡು ರೀತಿಯಲ್ಲಿ ಬಿಂಬಿಸೋವಂಥ ಕೆಲಸವನ್ನು ಏನು ಮಾಡಿದ್ರು ಒಬ್ಬ ಜೋಕರ್ ಮೂಲಕ, ಅದು ಎಲ್ಲೂ ಫಲ ಕೊಡಲಿಲ್ಲ. ಇವರೇ ಸೇಮ್ ಪೆಟಿಷನರ್ ಹ್ಯಾಸ್ ಅಪ್ರೋಚ್ಡ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್, ನಮಗೆ ದಯಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು, ಲೋಕಾಯುಕ್ತದವರು ತನಿಖೆ ಮಾಡಬೇಕು ಈ ವಿಚಾರದಲ್ಲಿ ಎನ್ನುವಂಥದ್ದು ಪೆಟಿಷನರು ಅಲ್ಲಿ ಹೈಕೋರ್ಟ್ ಮುಂದ್ಗಡೆ ಹೋಗಿ ಕೋರ್ಟ್ನವರು ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಲೋಕಾಯುಕ್ತ ತನಿಖೆ ಆಗಲಿ ಅಂತ. ಲೋಕಾಯುಕ್ತ ತನಿಖೆ ಕೇಳಿದ್ದು ನಾವಲ್ಲ, ಸೇಮ್ ಪೆಟಿಷನರ್. ಅವತ್ತು ಇವರು ಮೈಂಡು ಸ್ಟೇಬಲ್ ಆಗಿತ್ತು ಅಂತ ನಾವು ಅಂದ್ಕೊಂಡಿದ್ದೀವಿ. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ಆದೇಶ ಬಂದ ಮೇಲೆ ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತ ಸಂಸ್ಥೆ, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಡೈರೆಕ್ಟ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆರ್ ಸಂಬಡಿ ಎಲ್ಸ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಲೋಕಾಯುಕ್ತ ಇಸ್ ನಾಟ್ ಕಂಟ್ರೋಲ್ಡ್ ಬೈ CM ಡೈರೆಕ್ಟ್ಲಿ. ಇಸ್ ಎ ಬೇಸಿಕ್ ಕಾಮನ್ ಸೆನ್ಸ್, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದು ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವರು ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನು ತನಿಖೆ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ CBIಗೆ ಕೊಡಬೇಕು ಅಂತ CBI ಕೋರ್ಟ್ನ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡಿದರು. ಏನಾಯಿತು? ಒಂದು ಏಜೆನ್ಸಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಏಜೆನ್ಸಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶಗಳಿದಾವ ಅನ್ನುವಂಥದ್ದು ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. BJP ಮತ್ತು JDSನವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್. ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಿ ಅದರ ರಿಪೋರ್ಟನ್ನು ಕೊಡೋದಕ್ಕಿಂತ ಮುಂಚೆನೇ ಅವ್ರು ತನಿಖೆ ಮಾಡ್ತಾ ಇರುವಂಥ ಸರಿ ಇಲ್ಲ, ಇವ್ನು ಮುಂದೆ ಕೂರಿಸ್ಕೊಂಡು ತನಿಖೆ ಮಾಡಬೇಕಾಗಿತ್ತಾ? ಏನು ಮಾಡ್ತಾವ್ರೆ, ಏನು ರಿಪೋರ್ಟ್ ಇದೆ ಅನ್ನುವಂಥದ್ದು ಇವ್ರಿಗೆ ಹೆಂಗೆ ಗೊತ್ತು? ಪೂರ್ವಗ್ರಹ ಪೀಡಿತವಾಗಿ ಯೋಚನೆ ಮಾಡಿ, ಇಲ್ಯೂಷನ್ ಮೈಂಡ್ ಇಟ್ಕೊಂಡು, ಸ್ಯಾಡಿಸ್ಟಿಕ್ ಮೈಂಡ್ ಇಟ್ಕೊಂಡು, ವಿಕೃತಿ ಮನಸ್ಸನ್ನು ಇಟ್ಕೊಂಡು CBI ಕೊಡಬೇಕು ಅಂತ ಒತ್ತಾಯ ಮಾಡಿ ಸಿದ್ದರಾಮಯ್ಯನವ್ರಿಗೆ ಮಸಿ ಬೆಳಿಬೇಕು, ಸರ್ಕಾರವನ್ನು ಬೀಳಿಸಬೇಕು, ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು ಅನ್ನುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರೋ ಪೆಟಿಷನರ್ನ ನಾವು ದೂಷಣೆ ಮಾಡ್ತಾ ಇಲ್ಲ. ಪೆಟಿಷನರ್ ಪಾಪ ಕೂಲಿಗೋಸ್ಕರ ಮಾಡ್ತಾ ಇರುವಂಥ ವ್ಯಕ್ತಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇನೋ ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು. ಅದಿರಲಿ ಒಂದು ಕಡೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.